ಸ್ನೇಹಿತರ, ಇವತ್ತಿನ ವಿಚಾರ ಈ ಓಲಾ ಊಬರ್ ಅನ್ನೋ ಎರಡು ಫ್ರಾಡ್ ಅನ್ಬೋದು ಅಥವಾ ನಮ್ಮ ಕನ್ನಡಿಗರಿಗೆ ಹೆಲ್ಪ್ ಮಾಡ್ತಾರಂತ ಎರಡು ಕಂಪ್ನಿಗಳು ಅನ್ಬೋದು, ಗೊತ್ತಿಲ್ಲ. ದಯಮಾಡಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮಾತಾಡ್ತಾ ಇರ್ತೀನಿ ಈ ವಿಡಿಯೋದಲ್ಲಿ ಸ್ನೇಹಿತರೆ. ದಯಮಾಡಿ ಇಷ್ಟ ಆದ್ರೆ ನಮ್ಮ ಓಲಾ ಊಬರ್ಸ್ ಏನು ಚಾಲಕರ ಅಸೋಸಿಯೇಷನ್ ಚಾಲಕರು ಏನಿದ್ದಾರೆ, ದಯಮಾಡಿ ಅವರಿಗೆ ಶೇರ್ ಮಾಡಿ ಅನ್ನೋದಷ್ಟೇ ನನ್ನ ಒಂದು ಕೋರಿಕೆ ಸ್ನೇಹಿತರೆ. ಯಾಕಂದ್ರೆ ಓಲಾ ಕಂಪ್ನಿ ಬಂದ್ಬಿಟ್ಟು ನಮ್ಮ ಮುಂಬೈಯಲ್ಲಿ ಜನನಗೊಳ್ಳುತ್ತೆ 2010ನೇ ಇಸ್ವಿಲಿ. ಸೊ 2010ನೇ ಇಸ್ವಿಲಿ ಜನಗೊಂಡಂತ ಓಲಾ ಏನು ಒಂದು ಓಲಾ ಅನ್ನೋ ಒಂದು ಕಂಪನಿ, ಏನು ಕ್ಯಾಬ್ ಕಂಪನಿ ಇದೆಯಲ್ಲ, ಅದರ ಆದಾಯ 1017 ಕೋಟಿ, ವರ್ಷಕ್ಕೆ 1017 ಕೋಟಿ. ಅದೇ ಈ ಊಬರ್ ಅನ್ನೋ ಕಂಪನಿ ಪ್ಯಾರಿಸ್ ಮತ್ತು ಫ್ರಾನ್ಸ್ ಅಲ್ಲಿ 2008ನೇ ಇಸ್ವಿಲಿ ಇದು ಜನನಗೊಳ್ಳುತ್ತೆ. 2013ರಿಂದ ನಮ್ಮ ಬೆಂಗಳೂರಲ್ಲಿ ಆಪರೇಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಯಾವುದು? ಊಬರ್ ಅನ್ನೋ ಒಂದು ಕಂಪನಿ. ಇದರ ಆದಾಯ 3700 ಕೋಟಿ. ಆಸ್ ಪರ್ ನಮ್ಮ ಸರ್ಚ್ ಪ್ರಕಾರ 3700 ಕೋಟಿ ಅಂದ್ರೆ ತಿಂಗಳಿಗೆ 26,40,000 ರೂಪಾಯಿ ಇವ್ರದ್ದು ತಲಾ ಆದಾಯ ಇದೆ ತಿಂಗಳಿಗೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಓಲಾ ಊಬರ್ ಕಂಪನಿಗಳು ನಮ್ಮ ಕರ್ನಾಟಕದಲ್ಲಿ ಏನಂತ ಚಾಲಕರ ಅಸೋಸಿಯೇಷನ್ಸ್ ಏನಿದೆ ಅಥವಾ ಚಾಲಕರು ಏನಿದ್ದಾರೆ ನಮ್ಮ ಬೆಂಗಳೂರಲ್ಲಿ, ಎಕ್ಸಾಂಪಲ್ ಬೆಂಗಳೂರಲ್ಲಿ ಓಲಾ ಊಬರ್ ಚಾಲಕರು ಅವ್ರೇನಾದ್ರೂ ಸ್ಟ್ರೈಕ್ ಮಾಡಿದಾಗ ನಮಗೆ ಎಕ್ಸಾಕ್ಟ್ ಆಗಿ ನನ್ಗೆ ಇದನ್ನ ಕಿಲೋಮೀಟರ್ಸ್ ಕೊಡ್ತಾ ಇಲ್ಲ, ಅಂದ್ರೆ ಅಮೌಂಟ್ ಕೊಡ್ತಾ ಇಲ್ಲ, ಅಥವಾ ನಮಗೆ ರೆಗ್ಯುಲರ್ ಆಗಿ ಬಾಡಿಗೆಸ್ ಕೊಡ್ತಾ ಇಲ್ಲ ಅಂದಾಗ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇದರಲ್ಲಿ ಫ್ರಾಂಚೈಸಿಗಳನ್ನ ಆಡ್ ಮಾಡ್ತಾ ಬರ್ತಾರೆ. ಈಗ ಊಬರ್ ಗೋ, ಊಬರ್ ಎಕ್ಸೆಲ್, ಊಬರ್ ಇಂಟರ್ಸಿಟಿ, ಓಲಾ ಕ್ಯಾಬ್ಸ್, ಈ ತರ ಕ್ರಮೇಣವಾಗಿ ಇಂಟರ್ಚೇಂಜ್ ಮಾಡ್ತಾರೆ. ಯಾವ ತರ ಚೇಂಜ್ ಮಾಡ್ಕೊಂತಾರೆ ಅಂದ್ರೆ, ಈಗ ಕಿಲೋಮೀಟರ್ ಕೊಡಬೇಕಾಗಿರೋಂತ ಇದು 400 ರೂಪಾಯಿ ಇದ್ದಾಗ ಅದನ್ನ ಇವ್ರು ಏನ್ ಮಾಡ್ತಿದ್ರೆ ಡೌನ್ ಗ್ರೇಡ್ ಮಾಡ್ತಿದ್ದಾರೆ, 250 ರುಪೀಸ್ ಕೊಡೋದು. ಅದರಲ್ಲಿ ಸಡನ್ ಕಾರ್ಸ್ ಅಂತ ಬರುತ್ತೆ. ಈಗ ಓಲಾ ಗೋ, ಊಬರ್ ಗೋ ಅನ್ನೋದ್ರಲ್ಲಿ 4+1 ಅಂದ್ರೆ ಸಡನ್ ಕಾರ್ಸ್ಗಳು ಕೊಡ್ತಾರೆ. ಅಂದ್ರೆ 4+ ಒಬ್ಬ ಅಂತ, ಒಬ್ಬ ಡ್ರೈವರ್ ಪ್ಲಸ್ 4 ಜನ ಹೋಗ್ಬೋದು ಅಂತ. ಅದನ್ನ ಇವರು ಅಪ್ಲಿಕೇಶನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಟಾಪ್ ಅಲ್ಲಿ ತೋರಿಸ್ತಾರೆ. ಸೊ ಟಾಪ್ ಅಲ್ಲಿ ತೋರಿಸಿದಾಗ ಏನಾಗುತ್ತೆ, ಜನ ಕಾಲಕ್ರಮೇಣ ಅದನ್ನೇ ಆಯ್ಕೆ ಮಾಡ್ತಾರೆ. ಸೊ ಈ ಏನಂತಾರೆ, ಈ ಊಬರ್ ಗೋ ಅನ್ನಲ್ಲ, ಇದು ಒಂದು ಫ್ರಾಂಚೈಸಿ. ಊಬರ್ ಎಕ್ಸೆಲ್ ಅನ್ನೋದು ಒಂದು ಫ್ರಾಂಚೈಸಿ. ಸೊ ಈ ಫ್ರಾಂಚೈಸಿಗಳಲ್ಲಿ ಏನ್ ಮಾಡಿರ್ತಾರೆ, ಇವ್ರದೇ ಆದಂತಹ ಈ ಊಬರ್ ಕಂಪನಿ, ಓಲಾ ಕಂಪನಿ ಓನರ್ಸ್ ಗಳಾದಂತಹ ಕೆಲವು ಕಾರ್ಸ್ಗಳನ್ನ ಈ ನಮ್ಮ ಉತ್ತರ ಭಾರತದ ಕಡೆಯಿಂದ ಡ್ರೈವರ್ಗಳನ್ನ ಕರೆಸ್ಬಿಟ್ಟು ಓಡಿಸಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಚಾಲಕರ ಅಸೋಸಿಯೇಷನ್ ಇವ್ರ ವಿರುದ್ಧ ತಿರುಗಿದ್ದಾಗ ಇವ್ರೇನ್ ಮಾಡ್ತಾರೆ, ಅವ್ರನ್ನ ತಂದಂತ ಕಾಲದಲ್ಲಿ ಅವರಿಗೆ ಕಡಿಮೆ ಕೊಟ್ಟರು ಕೂಡ ಅವರು ಸ್ಟಾರ್ಟ್ ಮಾಡ್ತಾರೆ. ಈಗ ನಮ್ಮ ಭಾರತದಲ್ಲಿ ಹಂಗೇನೆ, ಈಗ ಆ ಕಡೆಯಿಂದ ಈ ಕಡೆ ಬರೋದು ಏನಕ್ಕೆ ಅಂದ್ರೆ ದುಡಿಬೇಕು ಅಂತಾನೆ, ಅವ್ರು ಕಡಿಮೆ ಕೊಟ್ಟರು ಅವ್ರು ಮಾಡ್ತಾರೆ. ಸೊ ಈಗೇನ್ ಮಾಡ್ತಾರೆ, ಕಿಲೋಮೀಟರ್ ಕೂಡ ಕಡಿಮೆ ಕೊಡ್ತಾ ಇದ್ದಾರೆ. ಸೊ ಈ ಯಾವ ತರ ಹೋಗ್ತಾ ಇದೆ ಇದು ಅಂತ ಹೇಳಿದ್ರೆ, ಕಾಲಕ್ರಮೇಣ ಇವ್ರು ಏನ್ ಮಾಡಬೇಕು, ಕರ್ನಾಟಕದಲ್ಲಿರುವಂತ ಕನ್ನಡಿಗರು ಯಾರು ಊಬರ್ ಈ ಓಲಾ ಏನು ಟ್ರೈ ಮಾಡ್ತಾ ಇದಾರಲ್ವಾ, ಸೊ ಕಾಲಕ್ರಮೇಣ ಇವ್ರದ್ದೇನಾಗ್ಬೇಕು, ಇವ್ರ ಜನಸಂಖ್ಯೆ ಕಡಿಮೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇವ್ರು ಏನ್ ಮಾಡ್ತಾ ಇದಾರೆ. ಸೊ ಈ ಫ್ರಾಂಚೈಸಿಗಳನ್ನ ಹುಟ್ಟಾಕ್ಬಿಟ್ಟು ಇವ್ರು ಕೆಲವು ಗಾಡಿಗಳು ಕೊಡ್ತಾ ಬರ್ತಾ ಇದ್ದಾರೆ. ಅಂದ್ರೆ ಕೆಲವು ಇವರು ಒಂದು 50 ಗಾಡಿ 60 ಗಾಡಿ ಇವರವೇ ಹಾಕಿಸ್ಕೊಂಡು ಓಡಿಸ್ತಾ ಬರೋದು. ಯಾಕಂದ್ರೆ ಒಂದು ಸರ್ವಿಸ್ ಕೊಟ್ಟಂಗ್ ಆಗ್ಬೇಕು, ಇನ್ನೊಂದು ಇವ್ರಿಗೆ ದುಡ್ಡು ಕೂಡ ಅರ್ನ್ ಮಾಡ್ದಂಗ್ ಆಗ್ಬೇಕು. ಇನ್ನೊಂದೇನಂದ್ರೆ ಇವ್ರನ್ನ ಎಗನೆಸ್ಟ್ ಮಾಡ್ತಾ ಇರುವಂತ ಯಾರು ಚಾಲಕರ ಅಸೋಸಿಯೇಷನ್ ಯಾರಿದ್ದಾರೆ ಅವ್ರನ್ನ ಇವರು ಡೌನ್ ಗ್ರೇಡ್ ಮಾಡಬೇಕು. ಅಂದ್ರೆ ಅವರ ಒಂದು ಏನಿದೆ ಬೇಡಿಕೆಗಳನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಅವ್ರು ಹೊಡಿತಾ ಇದ್ದಾರೆ, ಇವ್ರು ಹೊಡಿತಾ ಇದ್ದಾರೆ, ನೀವು ಹೊಡಿತಾ ಇಲ್ಲ ಅನ್ನೋ ಒಂದು ಆಶ್ವಾಸನೆ ಮುಂದಿಡಬೇಕು ಅನ್ನೋದು. ಸ್ನೇಹಿತರೆ, ಇನ್ನೊಂದೇನಂದ್ರೆ ಸರ್ಕಾರದವರು ಭಾರತ್ ಆಪ್ ಅಂತ ಹೇಳಿ ಟ್ರೈ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಆ ಭಾರತ್ ಆಪ್ಗೆ ಸರ್ಕಾರದ ಕಡೆಯಿಂದ ಪ್ರಾಬ್ಲಮ್ಸ್ ಇದೆಯಾ, ಅಥವಾ ಈ ಓಲಾ ಊಬರ್ ಓನರ್ಸ್ ಕಡೆಯಿಂದ ಪ್ರಾಬ್ಲಮ್ಸ್ ಇದೆಯಾ, ಅಥವಾ ಯಾಕಂದ್ರೆ ಇವ್ರಿಗೆ ತುಂಬಾ ದೊಡ್ಡ ಮಟ್ಟದ ರೆವಿನ್ಯೂ ಬರ್ತಾ ಇದೆ. ನಾನು ಅವಾಗಲೇ ಹೇಳಿದ್ರ ಪ್ರಕಾರ ಒಂದು ಓಲಾ ಕಂಪನಿಗೆ 1017 ಕೋಟಿ ತಲಾ ಆದಾಯ ಇದೆ ವರ್ಷಕ್ಕೆ. 3700 ಕೋಟಿ ಊಬರ್ಗಿದೆ. ಅಂದ್ರೆ ತಿಂಗಳಿಗೆ ನಿಮ್ಗೆ 24-25 ಲಕ್ಷ ಅವರಿಗೆ ಆದಾಯ ಇದೆ. ಸೊ ಆದಾಯ ಇರೋದೇ ಪ್ರಾಬ್ಲಮ್ ಆಗ್ತಾ ಇದೆ ಈ ಭಾರತ್ ಅಪ್ಲಿಕೇಶನ್ ಮಾಡೋದು. ಯಾಕಂದ್ರೆ ಸ್ನೇಹಿತರೆ, ಇಲ್ಲಿ ಸಫರ್ ಪಡ್ತಾ ಇರೋದು ಯಾರಂದ್ರೆ, ಹಗಲು ರಾತ್ರಿ ಏರ್ಪೋರ್ಟ್, ಮೆಜೆಸ್ಟಿಕ್ ಅಂತ ಹೇಳಿ ಕ್ಯಾಬ್ ಡ್ರೈವರ್ಸ್ ಗಾಡಿಗಳನ್ನ ಹಾಕೊಂಡು ಮಲ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರ ಮನೇಲಿ ಜೀವನ ನಡೆಸಬೇಕು ಅಂತ. ಸೊ ಇವ್ರು ಕೊಡುವಂತ ಏನ್ ಕಿಲೋಮೀಟರ್ ಲೆಕ್ಕ ನೋಡ್ತಾರೆ ಅಪ್ಲಿಕೇಶನ್ಸ್ ಅಲ್ಲಿ, ಇವ್ರು ಒಂದು ಪ್ರಿಫರ್ಡ್ ಮಾಡಿರ್ತಾರೆ, ಸಡಾನ್ಗೋ ಎಕ್ಸಿಗೋ ಅದಕ್ಕೊಂದು ಪ್ರಿಫರ್ಡ್ ಮಾಡಿರ್ತಾರೆ. ಅದ್ರಲ್ಲಿ ನೋಡಿದಾಗ ಒಬ್ಬ ಡ್ರೈವರಿಗೆ ಗೊತ್ತಾಗುತ್ತೆ, ಕಾಮನ್ ಆಗಿ ಬೆಂಗಳೂರಲ್ಲಿ ಹುಡ್ತಾಗಿರೋಂತ ಈ ಅಮೌಂಟಿಗೆ ನಾನು ಹೋದ್ರೆ ಇದು ನನಗೆ ಲಾಸ್ ಆಗುತ್ತೆ ಅನ್ನೋ ಪ್ರಜ್ಞೆ ಇರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಸ್ಕಿಪ್ ಮಾಡ್ತಾರೆ. ಅದೇ ಒಬ್ಬ ಉತ್ತರ ಭಾರತದಿಂದ ಬೇರೆ ಕಡೆಯಿಂದ ಬಂದಿರೋಂಥವ್ರು ಇವ್ರು ಫ್ರಾಂಚೈಸಿ ಮಾಡಿಬಿಟ್ಟಿರ್ತಾರಂತಲ್ಲ, ಅವ್ರು ಏನ್ ಮಾಡ್ತಾರೆ, ಅದನ್ನ ಪಿಕ್ ಮಾಡ್ತಾರೆ. ಸೊ ಇದು ಒಂದು ದೊಡ್ಡ ಸ್ಕ್ಯಾಮ್. ಇದಕ್ಕೆ ಸರ್ಕಾರ ಇನ್ವಾಲ್ವ್ ಆಗಿದೆಯೋ ಅಥವಾ ಇಲ್ಲಿ ಎಕನಾಮಿಕಲಿ ಪವರ್ ಏನ್ ನಡೀತಿದ್ಯೋ, ಆದ್ರೆ ಇಲ್ಲಿ ಸಫರ್ ಪಡ್ತಾ ಇದ್ದಾರೆ ಅಂದ್ರೆ ನಮ್ಮ ಓಲಾ ಊಬರ್ಸ್ ಕ್ಯಾಬ್ ಡ್ರೈವರ್ಸ್ ಏನಿದಾರಲ್ವಾ, ಕ್ಯಾಬ್ ಡ್ರೈವರ್ಸ್ ಅನ್ನೋದಕ್ಕಿಂತ ಚಾಲಕರು ಅವ್ರ ಮನೆ, ಅವ್ರ ಫ್ಯಾಮಿಲಿ ನಡೆಸೋಕೆ ತುಂಬಾ ಸಫರ್ ಆಗುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಆಲೋಚನೆ ಮಾಡಿ ವಿಡಿಯೋ ಮಾಡಿರ್ತೀನಿ ಸ್ನೇಹಿತರೆ. ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಇರಲಿ. ದಯಮಾಡಿ ಇಷ್ಟ ಆದ್ರೆ ದಯಮಾಡಿ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ
ಅಲ್ಲಿರುವಂತ ಕನ್ನಡಿಗರು ನಮ್ಮೂರು, ಕನ್ನಡಿಗ ಚಾಲಕರು ನಮ್ಮೂರು ಉಳಿಬೇಕು ಅಂದ್ರೆ ನಾವೇನಾದ್ರೂ ನಮ್ಮ ಕಡೆ ಆಗುತ್ತಾ ಒಂದು ಸಣ್ಣ ಪ್ರಯತ್ನ ನಾವು ಮಾಡಲೇಬೇಕು ಸ್ನೇಹಿತರೆ. ಥ್ಯಾಂಕ್ ಯು.